ಹರೇ ಶ್ರೀನಿವಾಸ. ಕನ್ನಡದ ಕಣ್ಮಣಿ ಅಪೂರ್ವ ಹೆಜ್ಜೆ ಮಾಡುವ ನಮಸ್ಕಾರಗಳು. ಇವತ್ತು ಶ್ರೀರಾಮ ಭಕ್ತ ಹನುಮಂತನ ಕಥೆ ನಿಮಗೆ ಹೇಳಕ್ ಬಂದಿದ್ದೀನಿ. ಹನುಮಂತನ ಬಗ್ಗೆ ನಮ್ಗೆಲ್ಲರಿಗೂ ಎಷ್ಟೋ ಕಥೆಗಳು ಗೊತ್ತಿವೆ ಅಲ್ವಾ? ಇವತ್ತು ಹನುಮಂತನಿಗೆ ಬಜರಂಗ್ ಬಲಿ ಅಂತ ಹೇಗೆ ಹೆಸರು ಬಂತು ಅನ್ನೋದನ್ನ ನಿಮಗೆ ಕಥೆ ಹೇಳಕ್ ಬಂದಿದ್ದೀನಿ. ಈ ಕಥೆನ ಪೂರ್ತಿಯಾಗಿ ಕೇಳಿ ಎಷ್ಟು ಚೆನ್ನಾಗಿದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ, ಸೀತೆ, ಲಕ್ಷ್ಮಣನ್ ಜೊತೆ ಅರಣ್ಯವಾಸಕ್ಕಂತ ಹೋಗ್ತಾರೆ ಅಲ್ವಾ? ಅಲ್ಲಿ ಹನುಮಂತನ ಭೇಟಿಯಾಗ್ತಾರೆ. ಹನುಮಂತ ಶ್ರೀರಾಮನ ಪರಮ ಭಕ್ತ. ಹೀಗಿರುವಾಗ ಒಂದು ದಿನ ಹನುಮಂತ ಸೀತಾಮಾತನ ನೋಡ್ತಾ ಕೂತಿರ್ತಾನೆ. ಯಾಕೆ ಸೀತಾಮಾತೆ ತನ್ನ ಹಣೆಗೆ ಸಿಂಧೂರವನ್ನ ಹಚ್ಕೊಳ್ತಿರ್ತಾಳೆ ಅಂತ ಒಂದು ಕುತೂಹಲ ಹನುಮಂತನ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇತ್ತು. ಹೀಗೆ ಒಂದು ದಿನ ಎಲ್ಲರೂ ಅರಣ್ಯದಲ್ಲಿ ಕೂತು ಮಾತಾಡ್ತಿರ್ತಾರೆ. ಆಗ ಸೀತಾಮಾತೆ ಹನುಮಂತನ ನೋಡಿ ಹೇಳ್ತಾಳೆ, ಹನುಮಂತ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಕುತೂಹಲ ಇದೆ. ನೀನು ಅದನ್ನ ಹೇಳಕ್ಕೆ ಹಿಂಜರಿತಿದೀಯಾ? ಪರವಾಗಿಲ್ಲ, ಕೇಳು ಅಂತ ಸೀತಾಮಾತೆ ಹೇಳ್ತಾಳೆ. ಆಗ ಹನುಮಂತ ತುಂಬಾ ಧೈರ್ಯ ಮಾಡಿ ಹೇಳ್ತಾನೆ, ಸೀತಾಮಾತೆ, ನಾನು ನಿನ್ನನ್ನ ಪ್ರತಿದಿನ ನೋಡ್ತಾ ಇರ್ತೀನಿ. ನಿನ್ನ ಹಣೆಗೆ ಕುಂಕುಮವನ್ನ ಯಾಕೆ ಹಚ್ಕೊಳ್ತಿರ್ತೀಯಾ ಅಂತ ಹನುಮಂತ ಸೀತಾಮಾತೆಗೆ ಕೇಳ್ತಾನೆ. ಆಗ ಸೀತಾಮಾತೆ ಹೇಳ್ತಾಳೆ, ಹನುಮಂತ, ಯಾವುದೇ ಹೆಣ್ಣು ತನ್ನ ಮದುವೆಯ ನಂತರ ತನ್ನ ಗಂಡನ ಆಯುಷು ಹೆಚ್ಚಾಗಲಿ, ತನ್ನ ಮುತ್ತೈದೆತನ ಗಟ್ಟಿರಲಿ ಅಂತ ದೇವರನ್ನ ಬೇಡಿ ತನ್ನ ಹಣೆಗೆ ಕುಂಕುಮವನ್ನ ಹಚ್ಕೊಳ್ತಾಳೆ. ನಾನು ಶ್ರೀರಾಮನ ವರಿಸಿದ್ದೀನಿ. ಶ್ರೀರಾಮನ ಆಯುಷು ಹೆಚ್ಚಾಗಲಿ, ನನ್ನ ಮುತ್ತೈದೆತನ ಗಟ್ಟಿರಲಿ ಅಂತ ನಾನು ದೇವರನ್ನ ಬೇಡಿ ನನ್ನ ಹಣೆಗೆ ಕುಂಕುಮವನ್ನ ಹಚ್ಕೊಳ್ತೀನಿ ಅಂತ ಸೀತಾಮಾತೆ ಹೇಳ್ತಾಳೆ. ಆಗ ಹನುಮಂತ ತುಂಬಾ ಮುಗ್ಧತೆಯಿಂದ ಸೀತಾಮಾತೆ ಮಾತನ್ನು ಕೇಳಿದ ತಕ್ಷಣ ಅಲ್ಲೇ ಇದ್ದಂತ ಸಿಂಧೂರವನ್ನ ತನ್ನ ದೇಹದ ಮೇಲೆ ಸುರ್ಕೊಂಡು ದೇಹದ ಪೂರ್ತಿ ಹಚ್ಕೊಂಡ್ಬಿಡ್ತಾನೆ. ಆಗ ಸೀತಾಮಾತೆ ಯಾಕೆ ಈ ತರ ಮಾಡಿದೀಯಾ ಅಂತ ಹೇಳ್ತಾಳೆ. ಆಗ ಹನುಮಂತ ಹೇಳ್ತಾನೆ, ಸೀತಾಮಾತೆ, ನೀನು ಇಷ್ಟು ಕುಂಕುಮ ನಿನ್ನ ಹಣೆಗೆ ಹಚ್ಕೊಂತೀಯ, ಅದರಿಂದ ಶ್ರೀರಾಮನ ಆಯುಷು ಎಷ್ಟು ಹೆಚ್ಚಾಗ್ಬೋದು? ನನ್ನ ದೇಹ ತುಂಬಾ ದೊಡ್ಡದು. ನಾನು ದೇಹದ ಪೂರ್ತಿ ಹಚ್ಕೊಂಡ್ಬಿಟ್ರೆ ಶ್ರೀರಾಮನ ಆಯುಷು ಇನ್ನೂ ಜಾಸ್ತಿ ಹೆಚ್ಚಾಗ್ಬೋದಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿದ ಶ್ರೀರಾಮನು ಹನುಮಂತನ ಮುಗ್ಧತೆಯನ್ನು ಹಾಗೂ ಅವನಲ್ಲಿ ಇದ್ದ ಅಪಾರ ಪ್ರೀತಿಯನ್ನು ಕಂಡು ಶ್ರೀರಾಮನು ಹನುಮಂತನಿಗೆ ಬಜರಂಗ್ ಬಲಿ ಅಂತ ಕರೀತಾನೆ. ಬಜರಂಗ್ ಬಲಿ ಅನ್ನೋ ಪದದಲ್ಲಿ ಬಜರಂಗ್ ಅನ್ನೋ ಪದದ ಅರ್ಥ ಏನಪ್ಪಾ ಅಂದ್ರೆ ಕೇಸರಿ ಬಣ್ಣ ಅಥವಾ ಕುಂಕುಮದ ಬಣ್ಣ. ಹೀಗೆ ಹನುಮಂತನಿಗೆ ಬಜರಂಗ್ ಬಲಿ ಅಂತ ಹೆಸರು ಬಂದಿತ್ತು. ಈ ಕಥೆನ ನಿಮ್ಗೆಲ್ಲರಿಗೂ ಪೂರ್ತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ಜೊತೆ ಶ್ರೀರಾಮನ ನಾಮಸ್ಮರಣೆ ಮಾಡೋಣವೇ? ರಾಮ ರಾಮ ರಾಮ್ ರಾಮ್ ರಾಮ್, ಜಯ ರಾಮ ರಾಮ ರಾಮ್ ರಾಮ್ ರಾಮ್, ರಾಮ ರಾಮ ರಾಮ್ ರಾಮ್ ರಾಮ್, ಜಯ ರಾಮ ರಾಮ ರಾಮ್ ರಾಮ್ ರಾಮ್. ಹರೇ ಶ್ರೀನಿವಾಸ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಾರ್ಪಣಮಸ್ತು.